ಸಿಎಂ ಸಿದ್ದರಾಮಯ್ಯನವರು ಸಂಪತ್ತು ಮುಸ್ಲಿಮರಿಗೂ ಕೂಡ ಸಮಾನ ಹಂಚಿಕೆ ಆಗಬೇಕು ಅನ್ನುವಂತಹ ಹೇಳಿಕೆ ಕೊಟ್ಟಿದ್ರಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಮಾತನಾಡಿದ್ದಾರೆ. ಸಿಎಂ ಆಗಿ ಅಲ್ಪಸಂಖ್ಯಾತರಿಗೆ ಹಣವನ್ನು ಕೊಡಲಿಕ್ಕೆ ನಮ್ಮ ಅಭ್ಯಂತರ ಇಲ್ಲ, ಆದರೆ ಅಲ್ಪಸಂಖ್ಯಾತರ ಓಲೈಕೆ ಇದೆಯಲ್ಲ ಇದು ಸರಿಯಲ್ಲ ಅಂತ ಹೇಳಿ ಬಿಎಸ್ ಯಡಿಯೂರಪ್ಪನವರು ಹೇಳಿದ್ದು. ಸಿಎಂ ಹೇಳಿಕೆಯಿಂದ ಹಿಂದೂಗಳು ಸ್ವಾಮೀಜಿಗಳು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಮುಖ್ಯಮಂತ್ರಿ ಆದವರಿಂದ ಇಂತಹ ಮಾತುಗಳನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ ಬಿಎಸ್ ಯಡಿಯೂರಪ್ಪನವರು. ಸಿದ್ದರಾಮಯ್ಯನವರು ಒಬ್ಬ ಮುಖ್ಯಮಂತ್ರಿಗಳಾಗಿ ಅಲ್ಪಸಂಖ್ಯಾತರಿಗೆ ಹಣ ಕೊಡೋದ್ರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ, ಆದರೆ ಅದನ್ನೇ ದೊಡ್ಡದು ಮಾಡಿ ನಾನು 10,000 ಕೊಡ್ತೀನಿ ಅಂತೇಳಿ ಅಲ್ಪಸಂಖ್ಯಾತರನ್ನು ಓಲೈಸುವಂಥ ಕೆಲಸ ಏನು ಮಾಡ್ತಾ ಇದ್ದಾರೆ. ಇದವರು ಶೋಭೆ ತರೋದಲ್ಲ, ಮತ್ತು ಇದರಿಂದ ಹಿಂದೂಗಳ ಆಕ್ರೋಶಕ್ಕೂ ಒಂದು ರೀತಿಯ ಅವಕಾಶ ಆಗುತ್ತೆ. ಈ ರೀತಿಯ ಮಾತುಗಳನ್ನು ನಾನು ಮುಖ್ಯಮಂತ್ರಿ ನಿರೀಕ್ಷೆ ಮಾಡಿರಲಿಲ್ಲ. ಈಗಾಗಲೇ ಅವರ ಹೇಳಿಕೆಯನ್ನು ಮಠಾಧಿಪತಿಗಳು ಸೇರಿ ಎಲ್ಲರೂ ಖಂಡಿಸಿದ್ದಾರೆ. ಇನ್ನಾದರೂ ಮಾತನಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಮಾತಾಡೋದು ಒಳ್ಳೆಯದು ಅನ್ನುವಂಥ ಸಲಹೆಗಳನ್ನು ಕೂಡ ಕಾಣಿಸಿದೆ. ಮುಸ್ಲಿಮರಿಗೂ ಸಂಪತ್ತಿನ ಸಮಾನ ಹಂಚಿಕೆ ಆಗಬೇಕು. ಸಿಎಂ ಸಿದ್ದರಾಮಯ್ಯನವರ ಈ ಹೇಳಿಕೆಗೆ ಜಗದೀಶ್ ಶೆಟ್ಟರ್ ಅವರು ಕೂಡ ಮಾತನಾಡಿದ್ದಾರೆ. ಸಿಎಂ ಪರವಾಗಿ ಬ್ಯಾಟ್ ಅನ್ನ ಬೀಸಿದ್ದಾರೆ. ಮುಸ್ಲಿಂ ಹಿತರಕ್ಷಣೆಯನ್ನ ಮಾಡ್ತಿದ್ದೀನಿ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಈ ಮೂಲಕ ಹೇಳುವ ಕೆಲಸವನ್ನು ಮಾಡಿದ್ದಾರೆ. ಸಮುದಾಯಗಳ ಕಾರ್ಯಕ್ರಮಕ್ಕೆ ಹೋದಾಗ ಇಂತಹ ಹೇಳಿಕೆ ಸಹಜ, ಇದರಲ್ಲಿ ಚರ್ಚೆ ಮಾಡುವಂಥದ್ದೇನಿದೆ, ಯಾವುದೋ ದೊಡ್ಡ ವಿಷಯನೇ ಅಲ್ಲ ಇದು ಅನ್ನುವ ರೀತಿಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಮಾತನಾಡಿದ್ದಾರೆ. ನೋಡಿ, ಇವೆಲ್ಲ ಇಶ್ಯೂಸ್ಗೆಲ್ಲ ಇದು ದೊಡ್ಡದು ಮಾಡುವಂಥದ್ದು ನನಗೆ ಅರ್ಥನ ಆಗೋದಿಲ್ಲ. ಅಲ್ಲ, ನನಗೆ ಅರ್ಥನ ಆಗೋದು ಅವು ಏನು ಹೇಳೋದು. ನಾನು ನೋಡಿದ್ದೀನಿ ಸ್ಟೇಟ್ಮೆಂಟ್ ನಿನ್ನ ಬಂದ ಪತ್ರಿಕೆಯಲ್ಲಿ ಮುಸ್ಲಿಂ ಹಿತ ರಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಯಾವ ಬೇರೆ ಬೇರೆ ಸಮಾಜಕ್ಕೆ ಹೋದಾಗ ಅವ್ರ ಹಿತರಕ್ಷಣೆ ಮಾಡ್ತೀವಿ ಅಂತ ಹೇಳೋದು ಸಹಜವಲ್ಲ. ಅಲ್ಲಿ ಹೋದಾಗ ಇಲ್ಲ ನಿಮ್ಮ ಹಿತರಕ್ಷಣೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಯಾವುದೋ ಒಂದು ಲಿಂಗಾಯತ ಸಮಾವೇಶ ಹೋಗಿರ್ತದೆ, ಗಾಡಗಿರಿ ಸಮಾವೇಶ ನಡೆದವು, ಯಾವುದೋ SC/ST ಸಮಾವೇಶ ಇರ್ತದೆ, ವಾಲ್ಮೀಕಿ ಸಮಾಜಕ್ಕೆ ಹೋಗಿರ್ತಾರೆ, ನಿಮ್ಮ ಹಿತರಕ್ಷಣೆ ಕಾಯ್ತೀನಿ ಅಂತ ಆ ರೀತಿ ಸಹಜವಾಗಿ ಅಲ್ಲಿ ಹೇಳಿದಾರೆ. ಅದನ್ನು ದೊಡ್ಡದು ಇಶ್ಯೂ ಮಾಡುವಂಥದ್ದು ಅವಶ್ಯಕತೆ ಇಲ್ಲ.